ಅದಕ್ಕೆ ಬಂಧುಗಳೇ, ಕರ್ನಾಟಕದಲ್ಲಿ ಈ ಸರ್ಕಾರ ಬರೇ ಭ್ರಷ್ಟಾಚಾರ. MLAಗಳು ಯಾರು ಸಮಾಧಾನ ಇಲ್ಲ, ಡೆವಲಪ್ಮೆಂಟ್ ಏನೂ ಇಲ್ಲ. ಏನು ಕೇಳಿದ್ರು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ರು ಏನ್ ಹೇಳ್ತಾರೆ, ಎಲ್ಲ ಗ್ಯಾರಂಟಿಗೆ ರೊಕ್ಕ ಹಾಕೊಳ್ಳಕತ್ತೀವಿ, ಯಾರು ಕೇಳತಕ್ಕದಲ್ಲ. ಹಂಗಾದ್ರೆ ಕರ್ನಾಟಕದ ನೀರಾವರಿ ₹1 ಬಿಡುಗಡೆ ಇಲ್ಲ. ಇವತ್ತು ಆಲ್ಮಟ್ಟಿಯಲ್ಲಿ ಸಹಿತ ಗುತ್ತಿಗೆದಾರರು ಉಪವಾಸ ಕೂತಾರ. ಯಾಕೆ ಕೂತಾರ? ಅವ್ರು ಇಟ್ಟಂತ ಏನು EMD ರೊಕ್ಕ ಇದೆ ಅದು ಕೊಡಲಾಗ್ಯಾರ. ಅವ್ರು ಇಟ್ಟಂತದ್ದು ಅಲ್ಲಿಂದ ಅಲ್ಲಿ ಡೆವಲಪ್ಮೆಂಟ್ ಯಾವುದೇ ಟೆಂಡರ್ ಕರೆಯಲಾಗ್ಯಾರ. ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ. ನಾವು ಅಂದೇ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನೀವು ಜನರ ಮೇಲೆ ಹೊರೆ ಆಗೋಕ್ಕಿಂತ ನೀವೇ ಜಾಗವನ್ನ ಬಿಟ್ಟು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ.